ಆಯ್ತದೆ. ಹಂಗಾರೆ ರಾಧಾ ನಮ್ಮ ಸಿರಿಗೆ ಎಂಡ್ರಾಯ್ತಾವಳ. ಈಗಲೂ ಕಾಲ ಮಿಂಚಿಲ್ಲ. ಬಂಗಾರಮ್ಮನವರು ಮನೆ ಗಂಟ ಬಂದು ಕರೆದ್ಬಿಟ್ಟವ್ರೆ. ನಡಿ ಮದುವೆಗೆ ಹೋಗಿ ಬರಮ್ಮ. ನಿನಗೇನು ಜ್ಞಾನ ಕೆಟ್ಟೋಯ್ತಾ? ಸುಮ್ಕಿರೋ. ಮಿಸ್ಟರ್ ಗೋಪಾಲ್, ರಾಧಾ ಅವ್ರ ಜಾಗದಲ್ಲಿ ನಮ್ಮ ಸ್ನೇಹಕ್ಕ ಇರಬೇಕು. ನಾವೆಲ್ಲರೂ ಮದ್ವೆ ಹೇಗೆ ತಡೆಯೋದು ಅಂತ ಟೆನ್ಷನಲ್ಲಿದ್ರೆ ನಿಮಗೆ ಮದ್ವೆಗೆ ಹೋಗಿ ಚಿರೋಟಿ ತಿನ್ನೋ ಆಸೆನಾ? ತಿನ್ನೋಕ್ಕೋಸ್ಕರ ಅಲ್ಲಿ ಗಂಟ ಹೋಗ್ಬೇಕು ಅಂತ ಅಲ್ಲವಾ. ತಾಳಿ ಕಟ್ಟಬೇಕಾಗಿರೋದು ನಮ್ಮ ಮಣಿ ಅಂದಲ್ವಾ. ಹುಡುಗಿ ಯಾರಾದ್ರೇನಂತೆ. ಅಲ್ಲ, ಈ ಹುಡುಗಿನೇ ಅಳಿಯಂದ್ರ ಬೇಡ ಅಂದಮೇಲೆ ನಾವೇನು ಮಾಡೋಕ್ಕಾಯ್ತದ ಕುಸೆ? ಅದೆಲ್ಲ ಸುಳ್ಳು. ಸ್ನೇಹಕ್ಕಂಗೆ ಭಾವನ ಮೇಲೆ ಲವ್ ಇದೆ. ಅವರಿಬ್ರು ಒಂದಾಗಬೇಕು ಅಂದ್ರೆ ಈ ಮದ್ವೆ ನಿಲ್ಲೇಬೇಕು. ಪುಟಮೆ, ಈ ಹುಡುಗಿ ಇನ್ನೂ ಏನೋ ಅವಾಂತರ ಮಾಡ್ತೈತೆ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಜ್ಜಿ, ರಾಧಾ ಕೆಟ್ಟೋಳು ಅಂತ ಹೇಳಿ ಇವಾಗ ನೀವೇ ಸುಮ್ಮನೆ ಇದ್ದೀರಲ್ಲ, ಇದು ಸರಿನಾ? ಅಯ್ಯ, ಅದ್ಯಾಕೆ ಎಲ್ರು ಆಗ್ಲಿಂದ ಬಾಯ್ ಬಡ್ಕೊತಾ ಇದ್ದೀರಾ? ದೇವರು ಸಮಯ ಸರಿಯಾಗಿ ನೀರು ಬಿಟ್ಟು ಜೀವ ಉಳಿಸ್ತಾನೆ. ಸುಮ್ಮನೆ ಕಾಯ್ತಾ ಇದ್ರೆ ಆಗ. ಹಾಗೇ ನಿಲ್ಲುತ್ತೆ. ಹಲೋ, ಹೇಳೋ ಬಲರಾಮ. ಪುರ್ಸಿ, ಅದು ಬಿಡ್ಲಾ, ತಗ ಬಿರ್ನೆ ತಿನ್ನು. ಇದೇನು ಮಮ್ಮಿ, ಎಲ್ಗೋ ರೆಡಿ ಆಗ್ಬಿಟ್ಟಿದ್ಯಾ? ಏನ್ಲ ಹಿಂಗೆ ಕೇಳ್ತಿದ್ಯಾ? ಇವತ್ತು ನಮ್ಮ ರಾಧಂದು ಮತ್ತೆ ಕಂಟಿದು ಮದುವೆ ಅಲ್ವೇ? ಯಾಕೆ ಪುಟ್ಟಕ್ಕನ ಮನೆಯವ್ರು ಯಾರು ಬರ್ತಿಲ್ವಾ? ಇಲ್ಲ ಮಮ್ಮಿ, ನಾವು ಯಾರೂ ಬತ್ತಲ್ಲ. ಯಾರು ಬಂದ್ರಷ್ಟು ಬಿಟ್ರಷ್ಟು, ನಾನಂತೂ ಹೋಗ್ತೀನಿ. ಪುರ್ಸಿ, ಈ ಒಡವೆಗಳು ಸಾಕ ಅಥವಾ ಇನ್ನೊಂದು ದಿವಸ ಹಾಕೊಳ್ಳ? ಸಾಕು ಬಿಡು ಮಮ್ಮಿ. ಅದು ಸರಿ, ಎಲ್ಲಿ ಗಂಗಾಧರಣ ಸ್ನೇಹಕ ಕಾಣ್ತಾ ಇಲ್ಲ? ಅವ್ರನ್ನ ಕರಿ ಮಮ್ಮಿ, ತಿಂಡಿ ಮಾಡಲಿ. ಅವ್ರನ್ನ ಕರಿ ಮಮ್ಮಿ. ಸ್ನೇಹಕ, ಗಂಗಣ, ಗಂಗಣ, ಸ್ನೇಹಕ. ಇವಾಗ ಯೋನೆಲ್ಲಪ್ಪ ನಾನು. ಮಮ್ಮಿ, ಅವರಿಬ್ರು ಎಲ್ಲೋದ್ರು? ಈ ಟೋನ್ ಕೂಗಿದ್ರು ಸದ್ದ ಇಲ್ಲ. ಅದು ಅವರು ಮನೆಯಾಗಿಲ್ಲ ಕಡ್ಲ. ಎಲ್ಗೋದ್ರು ಮಮ್ಮಿ? ಅದು ಊರಿಗೆ ಹೋಗವ್ರೆ. ಊರ್ಗ? ಯಾಕೆ? ಅದು ಸ್ನೇಹನ್ ಮದುವೆ ಸೆಟ್ ಆಯ್ತಲ್ಲ, ಅದಕ್ಕೆ ಊರಿನವ್ರಿಗೆ ತಿಳಿಸ್ಬರ್ತೀನಿ ಅಂತ ಹೋಗವ್ರೆ. ನೀನು ಸುಮ್ಕೆ ತಿಂಡಿ ತಿನ್ಲ, ನಾನು ರಾಧನ್ ಮದುವೆಗೆ ಹೋಗ್ಬೇಕು, ನಂಗೆ ಟೇಮ್ ಆಯ್ತದೆ. ಗಂಗಣ್ಣನ ಬ್ಯಾಗ್ ಇಲ್ಲೇ ಐತಲ್ಲ. ಮಮ್ಮಿ, ಮಮ್ಮಿ, ಮಮ್ಮಿ ಬಾಯಿಲೆ. ಏನಿಲ್ಲ ನಿಂದು? ಮಮ್ಮಿ, ದಿಟ್ವಾಗ್ಲೂ ಅವ್ರು ಊರಿಗೆ ಹೋಗೋರಾ? ಯಾಕ್ಲ ಹಿಂಗೆ ಕೇಳ್ತಿದ್ಯಾ? ಮತ್ತು ಬ್ಯಾಗ್ ಇಲ್ಲೇ ಐತೆ.
ಅದು ದೇವಸ್ಥಾನಕ್ಕೆ ಹೋಗಿರ್ಬೇಕಣ್ಣ. ಇದೇನು ಮಮ್ಮಿ ಈಟೊತ್ತು ಊರಿಗೆ ಹೋಗೋರು ಅಂದೆ, ಈಗ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗೋರು ಅಂತಿದ್ಯಾ? ದಿಟ ಹೇಳು ಮಮ್ಮಿ. ನನ್ಗೇನಿಲ್ಲ ಗೊತ್ತು, ಅವರೇ ನಂಗೆ ಹೇಳಿ ಕೇಳಿ ನಾವು ಹೋಗಿದ್ದಾರೆ. ಒಟ್ನಲ್ಲಿ ಅವ್ರ ಮನೆಗಿಲ್ಲ ಆಟೆಯ. ಮತ್ತೆ ಇನ್ನೆಲ್ಗೆ ಹೋದ್ರು? ಎಲ್ಲೋ ನೆಂಟ್ರ ಮನೆಗೋ ಗುಡಿಗೋ ಅಂಗಡಿಗೋ ಹೋಗಿರ್ಬೇಕು. ನಂಗೆ ಮದ್ವೆಗೆ ಟೈಮ್ ಆಯ್ತದೆ ಅಂದ್ರೆ ನಿಂದೊಳ್ಳೆ ಹೋಗ್ಲಾ? ಮಮ್ಮಿ ಚಾರ್ಜರ್ ಲೇಟ್ ಇದೆಯಾ? ಅಲ್ಲೇ ಎಲ್ಲೋ ಟಿವಿ ಮ್ಯಾಕ್ ಐತೆ ನೋಡ್ಲಾ? ಇದೇನಿದು? ಇದ್ರಾಗೆ ರಕ್ತದ ಕಲೆ ಐತೆ. ಅವರಿಬ್ರು ಬೇರೆ ಕಾಣ್ತಾ ಇಲ್ಲ. ಮಮ್ಮಿನ ಕೇಳಿದ್ರೆ ಒಂದೊಂದ್ಕಿಂತ ಒಂದೊಂದು ಹೇಳ್ತಾವಳೆ. ಇಲ್ಲಿ ಏನು ನಡೀತಾ ಐತೆ? ಸಿಕ್ತೇನ್ಲ? ಇನ್ನೂ ಇಲ್ಲ ಮಮ್ಮಿ. ಹಂಗಾದ್ರೆ ಅಲ್ಲೇ ರೂಮ್ನಾಗಿರ್ಬೇಕು ನೋಡು. ಹಾಂ ಸರಿ ಮಮ್ಮಿ, ನೋಡ್ತೀನಿ. ಮಮ್ಮಿ ಹತ್ರ ಈ ವಿಷಯ ಕೇಳಲ್ಲ ಬೇಡವಾ? ಇವರಿಬ್ರು ಎಲ್ಗೋದ್ರು? ವಾಸ್ನಾಗ್ ಬೇರೆ ರಕ್ತದ ಕಲೆ ಐತೆ. ಅಣ್ಣ ನನ್ನನ್ನು ಬಿಟ್ಬಿಡಿ ದಯವಿಟ್ಟು, ನನಗೇನು ಮಾಡಬೇಡಿ ಅಣ್ಣ. ನೋಡಪ್ಪ, ಗಾಬರಿ ಪಡಬೇಡ, ನಮ್ಮಿಂದ ನಿಂಗೆ ಏನು ತೊಂದರೆ ಆಗಕ್ಕಿಲ್ಲ. ಆಯ್ತಜ್ಜೆ, ಆದ್ರೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ರು ಅಜ್ಜೆ? ನೋಡಪ್ಪ, ನೀನಿಂದ ನಮಗೊಂದು ಇಸ್ಯಾ ಗೊತ್ತಾಗಬೇಕು. ದಿಟ್ಟವೇ ಒಳಬಿಡು. ವಿಷಯನಾ? ಏನಜ್ಜೆ? ಡಿ ಸಿ ಸ್ನೇಹ ಅವ್ರದ್ಯಾನ ಯಾವ ಹುಡುಗಿಗೆ ಹಾಕವ್ರೆ ಹೇಳು? ನೋಡು, ಇಸ್ಯಾ ಹೇಳೋದ್ರಿಂದ ನಿನ್ನ ಕುಟುಂಬಕ್ಕೆ ಏನಾದ್ರು ತೊಂದರೆ ಆಯ್ತದೆ ಅಂತಂದರೆ ಆ ಗಾಬರಿನ ಬಿಟ್ಬಿಡು. ನಿಮ್ಮ ಪರಿವಾರ ಕಾಪಾಡೋ ಜವಾಬ್ದಾರಿ ನಂದು. ಅವ್ರು ಹೇಳ್ತಾವ್ರಲ್ಲಪ್ಪ, ಧೈರ್ಯವಾಗಿ ಹೇಳು, ಇವನು ಭಯ ಪಡಬೇಡ. ಇದ್ರಾಗೆ 2 ಜೀವಗಳ ಭವಿಷ್ಯ ಐತೆ ಕಣಪ್ಪ. ಅದು ಅದು ನೋಡಪ್ಪ, ನಾವು ಒಳ್ಳೆಯವ್ರಿಗೆ ಒಳ್ಳೆಯವರು. ನೀನು ನೋಡ್ತಾ ಇದ್ರೆ ಒಳ್ಳೆಯವನ ಥರ ಕಾಣ್ತಿದ್ಯಾ. ಹೇಳು, ದುಡ್ಡ ಹೇಳಪ್ಪ. ಅದು ಅದು ಡಿ ಸಿ ಮೇಡಮ್ ಅವ್ರ ಹಾರ್ಟ್ನ ಇದೇ ಊರಿನ ಗಂಗಾಧರಪ್ಪನ ಮಗಳು ಸ್ನೇಹ ಅವ್ರಿಗೆ ಹಾಕಿದಾರಮ್ಮ. ಅಲ್ಲ ಕಣಪ್ಪ, ನೀನು ಹೇಳ್ತಿರೋದು ದಿಟ್ವೆ? ನಮ್ಮ ಮನೆ ದೇವರಾಣೆ ಸತ್ಯಮ್ಮ. ನಾನು ಕಂಟಿ ಹಣ್ಣಿಗೆ ನಿಜ ಹೇಳಿದೆ ಅಂತ ಯಾರೋ ಬಂದು ನನ್ನ ಹೆದರಿಸಿ ಊರು ಬಿಡೋ ಹಂಗೆ ಮಾಡಿದ್ರು. ನಿನ್ನ ಹೆದರ್ಸಿದವ್ರು ಯಾರು? ಯಾರೋ ಒಂದಿಷ್ಟು ರೌಡಿಗಳು ಮನೆಗೆ ಬಂದು ಹೆದರಿಸಿದ್ರು. ಆದರೆ ಆ ರೌಡಿಗಳಿಗೆ ಯಾರೋ ಒಬ್ರು ಹೆಂಗಸು ಫೋನಲ್ಲಿ ಮಾಹಿತಿ ಕೊಡ್ತಾ ಇದ್ರು. ನಾನು ಹೇಳಲಿಲ್ಲ ಪುಟ್ಟಕ್ಕ, ಇದೆಲ್ಲ ರಾಧಂದೆ ಕೆಲಸ. ಅಲ್ಲ ಅವರೇ, ಅದು ರಾಧನೆ ಅಂತ ನೀವು ಹೆಂಗೆ ಹೇಳ್ತೀರಿ? ಇಂಥ ಕೆಲಸ ಎಲ್ಲ ಮಾಡೋದು ರಾಧಾನೆ ಪುಟ್ಟಕ್ಕ. ಅವಳೊಬ್ಳಿಗೆ ಇದರಿಂದ ಲಾಭ ಇರೋದು. ನಾವು ಈಗಲೇ ಆಕಾಶನ ಕರ್ಕೊಂಡು ಬಂಗಾರನ್ ತವ ಹೋಗಿ ದಿಟ ಹೇಳಿಸ್ಬೇಕು.
ಆಗ್ಲೇ ಈ ಮದುವೆ ನಿಲ್ಲೋದು. ನೀವು ಹೇಳೋದು ನೋಡಿರೆ ನನಗೂ ಅದೇ ಸರಿ ಅನಿಸ್ತಾ ಇದೆ ಅವರೇ. ಅಜ್ಜಿ, ನಾನು ಅಲ್ಲಿಗೆ ಬಂದು ನಿಜ ಹೇಳಿದ್ರೆ ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗಲ್ಲ ತಾನೇ? ಏನೂ ಆಗಕ್ಕಿಲ್ಲ, ಭಯ ಪಡಬೇಡ. ಪುಟ್ಟಕ್ಕ, ನಾನು ಇವನ್ನೆಲ್ಲ ಕರ್ಕೊಂಡು ಮಂಟಪಕ್ಕೆ ಹೋಗ್ತೀನಿ. ನೀನು ಈಗಲೇ ಸ್ನೇಹ ಗಂಗಾಧರಪ್ಪಗೆ ವಿಷಯ ಮುಟ್ಸು. ಸರಿ ಸರಿ. ಬಲರಾಮ, ಹಾಂ ಸರಿ ಅವ ನಡ. ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ನನ್ನ ಮಾವನ ಫೋಟೋಸ್ನ ಅಪ್ಲೋಡ್ ಮಾಡಿ ಆಯಿತು. ನನಗೆ ಆಗದೆ ಇರೋರು ನೋಡಿ ಹುರ್ಕೋಬೇಕು, ನನ್ನ ಇಷ್ಟಪಡೋರು ಬ್ಲೆಸ್ ಮಾಡಬೇಕು. ದಾದಾ, ಯೋನವ ಮಾಡ್ತಿದ್ಯಾ ಇಲ್ಲಿ? ಮುಹೂರ್ತಕ್ಕೆ ಗೊತ್ತಾಯ್ತದೆ, ಹೋಗು. ನಾನು ದಾರೆಗೆ ಅಂತ ನಿಂಗೆ ಸೀರೆ ಕೊಟ್ನಲ್ಲ, ಅದನ್ನ ಬಿರ್ನೆ ಉಟ್ಕೊಂಬ, ಹೋಗು. ಹಾಂ ಅತ್ತೆ, ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಬರ್ತೀನಿ ಅಂದಿದ್ರು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಅಯ್ಯ, ಅವ್ರು ಯಾರನ್ನ ಬಂದ್ರೆ ನಾನು ಗಮನಿಸ್ಕೊತೀನಿ. ನೀನು ಹೋಗವ, ಬಿರ್ನೆ ತಯಾರಾಗಿ ಹೋಗು. ಸರಿ ಅತ್ತೆ. ಒಳ್ಳೆ ಒಂದು ನಿಮಿಷ ನನ್ನ ಈ ರಾಜಿ ಮತ್ತೆ ನಂಜಮ್ಮ ಅವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಫೋನ್ ಮಾಡೋಣ ತಡಿ. ಅಲ್ಲ ಕಣೆ ಮೂದೇವಿ, ಆ ಬಂಗಾರಮ್ಮ ಬಾಯಿ ಮಾತ್ಕಾದ್ರೂ ನಮ್ಮನ್ ಬಾ ಅಂತ ಕರೀನಿಲ್ಲ. ನಾವಾಗೆ ಬಂದ್ರೆ ಚೆನ್ನಾಗಿರ್ತದೇನೆ. ನಿಜಮ್ಮ, ಈಗ ನಾವು ಬರ್ಲಿಲ್ಲ ಅಂದ್ರೆ ಸ್ಯಾನೆ ತಪ್ಪಾಯ್ತದೆ. ನೀನ್ ಸುಮ್ನೆ ಬಾ. ಸುಮ್ಕಿರು 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 ಅಂತ ಟ್ಯಾಪೆ ಆಗ್ತಿದ್ಯಲ್ಲ. ಮುಂದಕ್ಕೈತೆ, ಮುಳುಗೋ ಟೈಮ್ ಬಂದಾಗ ನಿನಗೆ ಹಬ್ಬ. ಹಂಗ ಏನಾದ್ರೂ ಆದ್ರೆ ರಾಧ ಅವಳಲ್ಲ, ಅವಳು ನೋಡ್ಕತಾಳೆ. ನೀನ್ ಸುಮ್ಕೆ ಬಾ. ಬಾ. ಏನ್ ಚೆನ್ನಾಗಿ ಮಾಡ್ಸವಳೆ, ದೊಡ್ಡದಾಗದೆ ಇಲ್ಲ ಅವಳೆ. ನಿಮ್ಮಿಬ್ರಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಯಾಕೆ ಇಷ್ಟೊತ್ತು ಮಾಡ್ಬಿಟ್ರಿ? ಅಪ್ಪ ಮಗಳನ್ನ ಒಂದು ಗತಿ ಕಾಣಿಸ್ಬರ್ಬಾರ್ದಿ, ಅದಕ್ಕೆ ಲೇಟ್ ಆಯ್ತು. ಸರಿ ಸರಿ ಆಯ್ತು. ಅಲ್ಲೇನೋ ಪ್ರಾಬ್ಲಮ್ ಇಲ್ಲ ತಾನೆ? ಏ ಬುಡುರಾದ, ನಾವಿಬ್ರು ಇದ್ಮ್ಯಾಕೆ ಏನ್ ತೊಂದ್ರೆನೂ ಆಗಕ್ಕಿಲ್ಲ ಅಲ್ಲ ನಂಜಮ್ಮ? ಏನೇ ಅಲ್ಲಿ ಕಣಿರಾದ, ಅಂತೂ ಇಂತೂ ನೀ ಆಸೆ ಮನೆ ಯೋರ್ತಿದ್ಯಾ ಅಲ್ವೇ? ಈ ರಾಧಾ ಮನ್ಸು ಮಾಡಿದ್ರೆ ಆಗದೆ ಇರೋದು ಯಾವುದು ಇಲ್ಲ ನಂಜಮ್ಮ ಅವ್ರೆ. ನೋಡವ, ನೀ ಏನ್ ಮಾಡ್ತೀಯೋ ಬಿಡ್ತೀಯೋ, ನಮಗೆ ಕೊಟ್ಟಿರೋ ಮಾತು ನಾವು ಉಳಿಸ್ಕ, ಅಷ್ಟು ಸಾಕು ನಮ್ಗೆ. ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನನಗೆ ಸಿಗ್ಬೇಕಾಗಿರೋದು ಅಧಿಕಾರ ಸಿಕ್ಕಿದ್ರೆ ನಿಮಗೆಲ್ಲ ಸಿಗುತ್ತೆ. ರಾಜಿ, ನಂಜವ್ವ, ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಲಗ್ನಕ್ಕೆ ಕರ್ದಿಲ್ಲ ಅನ್ನಕ್ಕೆ ಬರ್ಲೂಬಾರ್ದು ಅನ್ನೋ ಪರಿಜ್ಞಾನ ಇಲ್ವೇ ನಿಮ್ಗೆ? ಅತ್ತೆ, ಇವ್ರನ್ನ ನಾನೇ ಕರೆದಿದ್ದು. ಏನು, ಇವ್ರನ್ನ ನೀನ್ ಕರ್ದ? ಯಾಕವರಾದ ಇಂಥ ಕೆಲಸ ಮಾಡ್ದೆ? ಇವ್ರಿಬ್ರಿಂದ ಯೋನೆವನೆಲ್ಲ ಆಗೈತೆ ಅಂತ ನಿನಗ್ ಗೊತ್ತಿಲ್ವೇ? ಅತ್ತೆ, ಒಂದು ನಿಮಿಷ, ನಾನು ಹೇಳ್ತೀನಿ ಬನ್ನಿ. ನೀವು ಬನ್ನಿ ಅತ್ತೆ, ನಾನು ಹೇಳ್ತೀನಿ. ಅದಕ್ಕೆ ನಾ ಬಡ್ಕೊಂಡಿದ್ದು, ಕರೀದಿದ್ದವ್ರ ಮನೆ ಬಾಗಿಲಿಗೆ ಹೋಗಿ ಕೆರದಲ್ಲಿ ಓಡಿಸ್ಕೊಳ್ಳೋದು ಬೇಡ ಅಂತ. ಕೇಳ್ತೀಯ ನನ್ನ ಮಾತನ್ನ? ಕೇರಾನೋ ಪೊರ್ಕೆನೋ, ಒಟ್ನಾಗೆ ಬಂಗಾರಮ್ಮನವ್ರ ಕಣ್ಣಾಗೆ ನಾವು ಒಳ್ಳೆಯವರಾದ್ರೆ ಆಟೆ ಸಾಕು. ಮಾನ್ಗೆಟ್ಟವಳ ಕಡೆ ಅವಳು ಪುರಿ ಉಂಡೆ ಕೊಡ್ತಾಳೆ, ಎಲ್ಲರೂ ಮೂಲೆಯಲ್ಲಿ ಕುತ್ಕೊಂಡು ತಿನ್ಕೋ. ನಿಂಗೂ ಕೊಡ್ತೀನಿ ಬಾ. ಬೇಡ ಕಡವ, ನೀನೇ ನುಂಗು. ರಾಧಾ, ನಾನು ಅವ್ರಿಬ್ರನ್ನು ಬೇಕು ಅಂತಲೇ ಈ ಲಗ್ನದಿಂದ ಹೊರಗಿಟ್ಟಿವ್ನಿ, ಗೊತ್ತು ತಾನೆ ನಿಂಗೆ? ಯಾಕೆ ಕರ್ದೆ ಅವ್ರನ್ನ? ಅತ್ತೆ, ನಮ್ಮ ವಿರುದ್ಧ ಯಾರು ಸಂಚು ಮಾಡ್ತಾರೋ ಅವ್ರನ್ನ ಹತ್ರ ಇಟ್ಕೊಂಡು ನಮ್ಮ ಗೆಲುವನ್ನ ಸಂಭ್ರಮಿಸ್ಬೇಕು. ಅಂದ್ರೆ ಅರ್ಥ ಆಗ್ಲಿಲ್ಲ. ಅವರು ನಮ್ಮ ಕಂಟಿ ಮಾವಂಗೆ ಆ ಸುಳ್ಳಿ ಸ್ನೇಹನ ಗಂಟಾಕಕ್ಕೆ ನೋಡಿದ್ರು. ಆದ್ರೆ ನೀವು ಮನ್ಸು ಮಾಡಿದ್ರೆ ಅವ್ರ ಆಟ ಏನೂ ನಡೆಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅತ್ತೆ, ನಿಮ್ ವಿರುದ್ಧ ಯಾರೇ ಸಂಚು ಮಾಡಿದ್ರು ಅವ್ರು ಸೋಲ್ತಾರೆ. ಅವ್ರ ತಲೆ ತಗ್ಗಿಸ್ಬೇಕು ಅಂದ್ರೆ ನೀವು ಈ ಮದ್ವೆ ಮಾಡಿಸಿ ಅವ್ರ ಮುಂದೆ ಬೀಗ್ಬೇಕು. ಅವರಿಬ್ರು ಮದ್ವೆ ಮುಗಿಯೋವರೆಗೂ ಇಲ್ಲೇ ಇರ್ಲಿ ಬಿಡಿ ಅತ್ತೆ. ಮತ್ತೆ ಯೋನನ ಕಿತಾಪತಿ ಮಾಡಿದ್ರೆ? ಅತ್ತೆ, ನಿಮ್ಮನ್ ಕಂಡ್ರೆ ಅವ್ರಿಗೆ ಭಯ ಇದೆ, ಆತರ ಎಲ್ಲ ಏನು ಮಾಡಲ್ಲ. ಆಯ್ತು ಯೋನು, ನೀನ್ ಹೇಳ್ತಿದ್ಯಾ ಅಂತ ನಾನು ಕೇಳ್ತಿದ್ದೀನಿ ಆಟಯ್ಯ.
ಸರಿ ಅತ್ತೆ, ಬನ್ನಿ ಹೋಗೋಣ. ಬಂಗಾರು, ನೀ ಕರೀಲಿ ಬಿಡ್ಲಿ, ಬರೋದು ನನ್ನ ಕರ್ತವ್ಯ. ಏಟೇ ಆಗಲಿ ನಾನು ನೀನು ಬೀಗ್ರಲ್ವೇ. ನೋಡು, ನೀ ಕೋಪ ಮಾಡ್ಕೊಳ್ಳೋದಿರ್ಲಿ, ಬೊಯ್ಯೋದಿರ್ಲಿ, ಏನೇ ಇದ್ರೂ ಈ ಮೂದೇವಿ ಮೇಲೆ ದಯವಿಟ್ಟು ನಮ್ಮ ಯಾಕೆ ಕೋಪ ಮಾಡ್ಕೋಬೇಡಿ ಅಮ್ಮವ್ರೆ. ಏಟೇ ಆದರೂ ನಾವು ನಿಮ್ಮ ಹಿತೈಷಿಗಳಲ್ವೇ, ಅದಕ್ಕೆ ನೀವು ಕರೀದೇ ಇದ್ರು ನಾವೇ ಮದುವೆಗೆ ಬಂದ್ಬಿಟ್ವಿ. ನಾವಿವಾಗ ಸ್ಯಾನೆ ಬದಲಾಗಿದ್ದೀವಿ. ಹ್ಞೂ ಅಲ್ವಾ ನಂಜಮ್ಮ? ನೋಡಿ, ನನ್ನ ಸೊಸೆ ಹೇಳವಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಕೆ ಇವನಿ. ಇಲ್ಲ ಅಂದಿದ್ರೆ ಈಟ್ ಹೊತ್ಗಾಗ್ಲೇ ಕತ್ತಿಡ್ದು ಆಚೆ ದಬ್ತಿದ್ದೆ. ಬಂದ್ವಾ ತಿಂದ್ವಾ ಓದ್ವಾ ಅಂತ ಸುಮ್ಕೆ ಇರ್ಬೇಕು. ನಾನ ಬಾಲ ಬಿಚ್ಚಕ್ ನೋಡಿದ್ರು ಆಮ್ಯಾಕಿ ಬಂಗಾರಮ್ಮನ್ ರೌದ್ರಾವತಾರ ನೋಡ್ಬೇಕಾಯ್ತದೆ. ನೀವು ಅತ್ತೆ ಮಾತಿಗೆಲ್ಲ ತಲೆ ಕೆಡಿಸ್ಕೊಬೇಡಿ. ಮದ್ವೆ ಆದ್ಮೇಲೆ ನಮ್ದೇ ದರ್ಬಾರು. ನೋಡಿ, ನೀವು ಆರಾಮಾಗಿ ಹೋಗಿ ಜ್ಯೂಸ್ ಕುಡಿರಿ, ಹೋಗಿ. ಅಪ್ಪ ಸದ್ಯ ಇನ್ನಿ ಮದ್ವೆಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಈಗ ತಾನ ಯಾವ ಅಡ್ಡಿ ಆತಂಕನೂ ಇಲ್ಲ ಅನ್ಕೊಂಡೆ ತಲ. ಅವ ಈ ಸ್ನೇಹಿಂಗೆ ನಮ್ ಸ್ನೇಹ ಹೃದಯ ಹಾಕವ್ರೆ ಅಂತ ನಿನಗೆ ಮೊದಲೇ ಗೊತ್ತಿತ್ತಾ? ಹ್ಞೂ ಕಣವಿ, ಎಲ್ಲ ಒಳ್ಳೇದಾದ್ಮೇಲೆ ನಿಮ್ಮೆಲ್ರಿಗೂ ಹೇಳುಮ ಅಂತಿದ್ದೆ. ಆದರೆ ಆಟ್ರಾಗ ಹುಡುಗಿ ಇದೆಲ್ಲ ಸುಳ್ಳು ಅಂದ್ಬಿಟ್ಲು. ನನಗೂ ಏನು ಮಾಡಬೇಕು ಅಂತ ತಿಳಿನಿಲ್ಲ. ಅಲ್ಲವ, ಇಷ್ಟು ದಿನ ಸ್ನೇಹಕ್ಕ ನನ್ನ ಜೊತೆಲೇ ಇದ್ರು, ಒಂದು ಸಣ್ಣ ಸುಳಿವು ಕೂಡ ನನ್ಗೆ ಗೊತ್ತಾಗ್ಲಿಲ್ವಲ್ಲವ. ಈ ವಿಷಯ ನಂಗೆ ಮುಂಚೆನೇ ಗೊತ್ತಿದ್ದಿದ್ರೆ ಆ ಹುಡುಗಿ ಮನೆ ಬಿಟ್ಟು ಹೋಗ್ದಿರಂಗೆ ನೋಡ್ಕತ್ತಿದ್ದೆ. ನಾನು ಅಷ್ಟೇ ಮಿಸ್ಟರ್ ಗೋಪಾಲ್, ಕಾಲ್ ಹಿಡ್ದಾದ್ರೂ ಅಕ್ಕನ ಮನೇಲೇ ಇರಿಸ್ಕೋತಿದ್ದೆ. ಸತ್ಯ ಯಾವತ್ತಿದ್ರು ಬೂದಿ ಮುಚ್ಚಿದ ಕೆಂಡ ಕಣವ. ಅದು ಯಾವತ್ತಿದ್ರು ಒಂದಿನ ಹೊರಗಡೆ ಬಂದೇ ಬರ್ತದೆ. ಈಗ ಅದನ್ನೆಲ್ಲ ಬಿಟ್ಟು ಮುಂದೆ ಏನಾಗಬೇಕು ಅದನ್ನ ಯೋಚನೆ ಮಾಡುಮ್ಮ. ಈಗ ಚೌಡವರು ಆಸ್ಪತ್ರೆ ಸಿಬ್ಬಂದಿನ ಕರ್ಕೊಂಡು ಮಂಟಪಕ್ಕೆ ಹೋಗವ್ರೆ. ನಾವೀಗ ಸ್ನೇಹನ ಕರ್ಕೊಂಡು ಅಲ್ಲಿ ಹೋಗ್ಬೇಕು. ಹೌದು ಪುಟ್ಟಮ್ಮಿ, ಆಗಲೇ ಆ ರಾಧನ್ನ ಅಲ್ಲಿಂದ ಓಡಿಸಿ ಈ ಸ್ನೇಹನ ಜಾಗದಲ್ಲಿ ಕೂಡಿಸಿ ಹಳೆಯಂದ್ರ ಜೊತೆ ಮದುವೆ ಮಾಡ್ಸಕ್ಕೆ ಸಾಧ್ಯ. ಅವ ಗಂಗಣ್ಣಂಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರೆ? ಈ ವಿಷಯ ಎಲ್ಲ ಫೋನಾಗ ಹೇಳೋ ಅಂಥದ್ದಲ್ಲ, ಸುಮ್ಕಿರು. ನಾನೇ ನೇರವಾಗಿ ಹೋಗಿ ಇದನ್ನೆಲ್ಲ ಬಿಡಿಸಿ ಹೇಳಿ ಸ್ನೇಹನ ಕರ್ಕೊಂಡು ಮಂಟಪತ್ತಾಗ ಬಂದ್ಬಿಡ್ತೀನಿ. ನೀವೆಲ್ಲ ಅಲ್ಲಿಗೆ ನಡೀರಿ. ಅವ್ವ, ನೀನು ಒಬ್ಳೆ ಹೋಗೋದು ಬೇಡ, ನಾನು ನಿನ್ನ ಜೊತೆಗೆ ಬರ್ತೀನಿ. ಸರಿ ನಡಿ. ಅಬ್ಬಾ ಡ್ಯಾಡಿ, ಅಯ್ಯ, ಯಾಕೆ ಹಿಂಗೆ ಗಾಬರಿ ಆಗಿದೆಯಾ? ಗಂಗಾಧರಪ್ಪ ಮತ್ತೆ ಸ್ನೇಹಕ್ಕ ಮನೇಲಿಲ್ಲ. ಏನೆಲ್ಲ ಹೇಳ್ತಿದ್ಯಾ? ಅವ್ರು ಅಲ್ಲೇ ತಾನಲ್ಲ ಇದ್ದಿದ್ದು? ನಿನ್ನೆ ಬೆಳಿಗ್ಗೆವರೆಗೂ ಮನೇಲೇ ಇದ್ರು ಡ್ಯಾಡಿ. ರಾತ್ರಿ ಬಂದು ನೋಡಿದ್ರೆ ಕಾಣಿಸ್ತಾ ಇಲ್ಲ. ಮಮ್ಮಿನ ಕೇಳಿದ್ರೆ ಏನೇನೋ ಸಬು ಬೀಳ್ತೈತೆ. ಅದು ಅಲ್ಲದೆ ಮನೆಯಾಗಿದ್ದ ಫ್ಲವರ್ ವಾಸ್ಗೆ ರಕ್ತದ ಕಲೆ ಬೇರೆ ಅಂಟಿತ್ತು.